ಬೇಲ್ ಪಡೆದುಕೊಂಡಿದ್ದಾರೆ. ಮೊದಲು ದರ್ಶನ್ ಮಧ್ಯಂತರ ಜಾಮೀನು ರದ್ದು ಮಾಡಿ ನಂತರ ರೆಗ್ಯುಲರ್ ಬೇಲ್ ವಿಚಾರಣೆ ಮಾಡಿ ಅಂತ ಹೇಳಿ ನ್ಯಾಯಮೂರ್ತಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಬಾರದಾಗಿತ್ತು, ವಾಪಸ್ ಜೈಲಿಗೆ ಕಳುಹಿಸುವಂತೆ ಮನವಿಯನ್ನು ಇವರು ಪೌಡರ್ ಹಾಕಿ ತಲೆ ಬಾಚಿಕೊಂಡಿದ್ದಾರೆ. ಇಲ್ಲಿ 5 ದಿನದಿಂದ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಆಪರೇಷನ್ ಕಾರಣ ಹೇಳಿ ಇವರು ಮಧ್ಯಂತರ ಜಾಮೀನು ತೆಗೆದುಕೊಂಡಿದ್ದು ವಾರಗಳಾದ್ರೂ ಇದುವರೆಗೂ ಅಂದ್ರೆ ಇವರು ನ್ಯಾಯಾಲಯಕ್ಕೆ ವಂಚನೆ ಮಾಡಿದಂಗಲ್ವಾ, ನ್ಯಾಯಾಲಯದ ಮುಂದೆ ಸುಳ್ಳು ಹೇಳಿದಂಗಲ್ವಾ. ಸುಳ್ಳು ಹೇಳಿ ವಂಚನೆ ಮಾಡಿ ಮೋಸ ಮಾಡಿ ಇಲ್ಲಿ ಬೇಲ್ ತೆಗೆದುಕೊಂಡಿದ್ದಾರೆ. ಆಪರೇಷನ್ ಯಾಕೆ ಮಾಡಿಸಿಲ್ಲ ಅಂದ್ರೆ BP ವೇರಿಯೇಷನ್ ಆಗ್ತಾ ಇದೆ, ಅದಾಗ್ತಾ ಇದೆ, ಇದಾಗ್ತಾ ಇದೆ ಅನ್ನೋದು ಇವ್ರ ಕಾರಣ. ಹಾಗಾಗಿ ಇವರನ್ನ ಅರೆಸ್ಟ್ ಮಾಡಬೇಕು ಅಥವಾ ಜೈಲಿಗೆ ಕಳಿಸ್ಬೇಕು. 5 ವಾರದಿಂದ ಆಪರೇಷನ್ ಮಾಡಿಸ್ಕೊಂಡಿಲ್ಲ, ಕೂಡಲೇ ಮಧ್ಯಂತರ ಜಾಮೀನು ವಾಪಸ್ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಏನೋ ಇವರು ಆಪರೇಷನ್ ಮಾಡಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಲಕ್ವಾ ಹೊಡೆಯುತ್ತೆ ಅಂತ ಹೇಳಿದ್ರು. ಯಾವುದೇ ಆಪರೇಷನ್ ಆಗದೆ ಇನ್ನೂ ಏನೂ ಆಗಿಲ್ಲ. ಹೀಗಾಗಿ ದರ್ಶನ್ ಮತ್ತೆ ಜೈಲಿಗೆ ಕಳುಹಿಸಬೇಕು. SPP ಪ್ರಸನ್ನ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಿಸೋದಕ್ಕೆ CV ನಾಗೇಶ್ ಯಾವೆಲ್ಲ ಕಾರಣಗಳನ್ನ ಮುಂದಿಟ್ಟಿದ್ರು ಆ ಎಲ್ಲ ಅಂಶಗಳನ್ನ ಈಗ SPP ಪ್ರಸನ್ನ ಕುಮಾರ್ ಎತ್ತಿದ್ದಾರೆ. ಗಮನಿಸಿ, ಮಧ್ಯಂತರ ಜಾಮೀನು ಪಡೆಯುವಾಗ ಇವರ ವಾದವನ್ನ ನೋಡಿದ್ರೆ SPP ಪ್ರಸನ್ನ ಅವರ ವಾದ ಇದು. ನಾಳೆಯೇ ಸತ್ತು ಹೋಗ್ತಾರೇನೋ ಅನ್ನೋ ವಾದ ಮಾಡಿದ್ರು CV ನಾಗೇಶ್ ಅವರು. ಇಲ್ಲಿವರೆಗೂ ಆಪರೇಷನ್ಗೆ ಸಿದ್ಧತೆನೇ ಮಾಡ್ಕೊಳ್ತಾ ಇದ್ದಾರೆ ಹೊರತು ಆಪರೇಷನ್ ಮಾಡಿಸಿಕೊಂಡೇ ಇಲ್ಲ. ದರ್ಶನ್ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು. ನ್ಯಾಯಾಲಯಕ್ಕೆ ವಂಚನೆ ಮಾಡಿ ದರ್ಶನ್ ಬೇಲ್ ಪಡ್ಕೊಂಡಿದ್ದಾರೆ. ಮೊದಲು ದರ್ಶನ್ ಅವರ ಮಧ್ಯಂತರ ಜಾಮೀನು ರದ್ದು ಮಾಡಿ ನಂತರ ರೆಗ್ಯುಲರ್ ಬೇಲ್ ವಿಚಾರಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಮಧ್ಯಂತರ ಜಾಮೀನು ನೀಡಬಾರ್ದಾಗಿತ್ತು, ಸುಳ್ಳು ಹೇಳಿದ್ದಾರೆ, ವಂಚನೆ ಮಾಡಿದ್ದಾರೆ, ಅವರು ಜೈಲಿಗೆ ಕಳಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ SPP ನ್ಯಾಯಮೂರ್ತಿಗಳಲ್ಲಿ. ಇವರು ಪೌಡರ್ ಹಾಕೊಳ್ಳಿ ತಲೆ ಬಾಚ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟಿದ್ದಾರೆ. 5 ವಾರದಿಂದ ಆಪರೇಷನ್ ಮಾಡ್ಕೊಂಡಿಲ್ಲ, ಕೂಡಲೇ ಮಧ್ಯಂತರ ಜಾಮೀನು ವಾಪಸ್ ಪಡಿಬೇಕು. ಇವರು ಆಪರೇಷನ್ ಮಾಡಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಮಧ್ಯಂತರ ಜಾಮೀನು ಪಡೆಯುವಂತ ಸಂದರ್ಭದಲ್ಲಿ CV ನಾಗೇಶ್ ಅವರು ಒಂದು ವಿಚಾರವನ್ನ ಹೇಳ್ತಾರೆ. ದರ್ಶನ್ ಅವರಿಗೆ ತುರ್ತು ಸರ್ಜರಿ ಆಗದೆ ಹೋದರೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಇದೆ ಅಂತ ವೈದ್ಯರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ತುರ್ತಾಗಿ ಇವರಿಗೆ ಆಪರೇಷನ್ ಆಗಬೇಕು, ಮಧ್ಯಂತರ ಜಾಮೀನು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡಿದ್ರು ನ್ಯಾಯಮೂರ್ತಿಗಳ ಮುಂದೆ CV ನಾಗೇಶ್, ದರ್ಶನ್ ಪರ ವಕೀಲರು. ಅದೇ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್. ಇವರು ಆಪರೇಷನ್ ಮಾಡಿಲ್ಲ ಅಂದ್ರೆ ಲಕ್ವಾ ಹೊಡೆದು ಬಿಡುತ್ತೇನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಯಾವುದೇ ಆಪರೇಷನ್ ಆಗದೆ ದರ್ಶನ್ ಅವರಿಗೂ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾರೆ. ಹೀಗಾಗಿ ದರ್ಶನ್ ಮತ್ತೆ ಜೈಲಿಗೆ ಕಳಿಸಬೇಕು ಅನ್ನೋದು SPP ಪ್ರಸನ್ನ ಕುಮಾರ್ ಅವರ ಪ್ರಬಲ ವಾದ. ಏನು SPP ವಾದಕ್ಕೆ ದರ್ಶನ್ ಪರ ವಕೀಲ CV ನಾಗೇಶ್ ಆಕ್ಷೇಪವನ್ನ ಎತ್ತಿದ್ದಾರೆ. ಆಪರೇಷನ್ ಆಗಿಲ್ಲ ಎಂಬ ಆರೋಪಕ್ಕೆ CV ನಾಗೇಶ್ ಆಕ್ಷೇಪವನ್ನ ಎತ್ತಿದ್ದು. ಸರ್ಜರಿಗೆ ಡೇಟ್ ಫಿಕ್ಸ್ ಮಾತ್ರ ನಿಗದಿಯಾಗಿಲ್ಲ ಅಂತ CV ನಾಗೇಶ್ ಹೇಳಿದ್ದಾರೆ. ಡೇಟ್ ಫಿಕ್ಸ್ ಆದ ನಂತರ ಆಪರೇಷನ್ ಮಾಡಲಾಗುತ್ತೆ. ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ CV ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಡೇಟ್ ಫಿಕ್ಸ್ ಆದ ನಂತರ ಆಪರೇಷನ್ ಮಾಡಲಾಗುತ್ತೆ ಅನ್ನೋದು CV ನಾಗೇಶ್ ಅವರು ಹೇಳ್ತಾ ಇರುವಂತ ಮಾತು. ಆದ್ರೆ ಇದೇ CV ನಾಗೇಶ್ ಅವರು ಮಧ್ಯಂತರ ಜಾಮೀನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ, ವಾದ ಮಾಡುವಂತಹ ಸಂದರ್ಭದಲ್ಲಿ ತುರ್ತಾಗಿ ದರ್ಶನ್ ಅವರಿಗೆ ಆಪರೇಷನ್ ಮಾಡಿಸ್ಲಿಲ್ಲ ಅಂತ ಅಂದ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಯಾವುದೇ ಆಪರೇಷನ್ ಆಗಿಲ್ಲ. ಜೊತೆಗೆ ಆಪರೇಷನ್ ಆಗದೇ ಇದ್ರೂ ಕೂಡ ಅವರಿಗೆ ಆಗಿಲ್ಲ. ಹಾಗಾಗಿ ಅವರನ್ನ ಮತ್ತೆ ಜೈಲಿಗೆ ಕಳಿಸಬೇಕು ಅನ್ನೋದು SPP ಪ್ರಸನ್ನ ಕುಮಾರ್ ಅವರ ವಾದ. ಈಗ ಆಕ್ಷೇಪವನ್ನ ಎತ್ತಿರೋದು CV ನಾಗೇಶ್. SPP ವಾದಕ್ಕೆ ದರ್ಶನ್ ಪರ ವಕೀಲ CV ನಾಗೇಶ್ ಆಕ್ಷೇಪವನ್ನ ಎತ್ತಿದ್ದಾರೆ. ಸರ್ಜರಿಗೆ ಡೇಟ್ ಫಿಕ್ಸ್ ಮಾತ್ರ ನಿಗದಿಯಾಗಿಲ್ಲ.
ಡೇಟ್ ಫಿಕ್ಸ್ ಆದ ನಂತರ ಆಪರೇಷನ್ ಮಾಡಲಾಗುತ್ತೆ. ಇದು ಸಿ ವಿ ನಾಗೇಶ್ ಅವರ ವಾದ. ಎಷ್ಟು ದಿನ ಬೇಕು ಹಾಗಾದ್ರೆ ಅವರಿಗೆ ಆಪರೇಷನ್ ಮಾಡಿಸೋದಕ್ಕೆ? ಆಗ ಸಿ ವಿ ನಾಗೇಶ್ ಅವರೇ ಹೇಳಿರೋ ಪ್ರಕಾರ ತುರ್ತಾಗಿ ಅರ್ಜೆಂಟ್ ಆಗಿ ಅವರಿಗೆ ಆಪರೇಷನ್ ಆಗಬೇಕಾಗಿತ್ತು. ಆದರೆ 5 ವಾರ ಆದರೂ ಇದು ಆಪರೇಷನ್ ಮಾಡಿಲ್ಲ. ಅವರೇ ಹೇಳಿದ್ರಲ್ಲ ಆ ಸಂದರ್ಭದಲ್ಲಿ ಏನೋ ಆಗ್ಬಿಡುತ್ತೆ ಅಂತ ಹೇಳಿ. ತುರ್ತಾಗಿ ಸರ್ಜರಿ ಮಾಡಿಸದೆ ಹೋದ್ರೆ ಏನೋ ಆಗ್ಬಿಡುತ್ತೆ, ಅವರಿಗೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬಿಡುತ್ತೆ, ಲಕ್ವಾ ಹೊಡೆದು ಬಿಡುತ್ತೆ, ಇನ್ನೇನೋ ಆಗ್ಬಿಡುತ್ತೆ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ವಾದವನ್ನ ಮಾಡಿ ಮನವಿ ಮಾಡಿಕೊಂಡು ಅಂತಿಮವಾಗಿ ಮಧ್ಯಂತರ ಜಾಮೀನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಏನು ಹೇಳಿದ್ರು ಅದರಂತೆ ಬದ್ಧರಾಗಿದ್ದಾರಾ? ಇಲ್ಲ. ತುರ್ತಾಗಿ ಸರ್ಜರಿ ಮಾಡಿಸಿದ್ರ? ಇಲ್ಲ. ಸರ್ಜರಿ ಮಾಡಿಸದಿದ್ರೆ ಅವ್ರಿಗೇನೋ ಆಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ, ಸರ್ಜರಿ ಮಾಡಿಸಿಲ್ಲ, ಅವ್ರಿಗೇನೂ ಆಗಿಲ್ಲ, ಚೆನ್ನಾಗೇ ಇದ್ದಾರೆ ದರ್ಶನ್ ಅವರು. ಈ ರೀತಿಯಾಗಿ ಒಂದು ಕಡೆ SPP ವಾದ ಮಂಡಿಸ್ತಾ ಇದ್ರೆ ಅದಕ್ಕೆ ಆಕ್ಷೇಪವನ್ನ ಎತ್ತಿರೋದು ಸಿ ವಿ ನಾಗೇಶ್. ಆಪರೇಷನ್ ಆಗಿಲ್ಲ ಆರೋಪಕ್ಕೆ ಸಿ ವಿ ನಾಗೇಶ್ ಆಕ್ಷೇಪ ಎತ್ತಿ ಸರ್ಜರಿಗೆ ಡೇಟ್ ಫಿಕ್ಸ್ ಮಾತ್ರ ಮಾಡಿಲ್ಲ, ಡೇಟ್ ನಂತರ ಆಪರೇಷನ್ ಮಾಡಲಾಗುವ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಫೆಬ್ರವರಿಯಿಂದ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ. ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ಅಕೌಂಟ್ ಬ್ಲಾಕ್ ಮಾಡಬಹುದಿತ್ತು. ಡ್ರಾಪ್ ಯುವರ್ ನಂಬರ್ ಅಂತ ರೇಣುಕಾಸ್ವಾಮಿಗೆ ಕಳುಹಿಸಿದ್ದಾರೆ. ಪವಿತ್ರ ಗೌಡ ಅವರೇ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾರೆ. ನಿಜವಾಗಲೂ ಕೇಸ್ ಶುರು ಆಗುವುದೇ ಇಲ್ಲಿಂದ ಅಂತ ಹೇಳಿ SPP ವಾದವನ್ನ ಮಾಡ್ತಾ ಇದ್ದಾರೆ. ಫೆಬ್ರವರಿಯಿಂದ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡ್ತಾರೆ. ಅಶ್ಲೀಲ ಮೆಸೇಜ್ ಮತ್ತು ವಿಡಿಯೋಗಳನ್ನ ಕಳಿಸ್ತಾ ಇದ್ದ, ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ದ. ಫೆಬ್ರವರಿಯಿಂದ ಪವಿತ್ರ ಗೌಡ ಆ ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿತ್ತು? ಇನ್ಸ್ಟಾಗ್ರಾಮ್ ಏನ್ ಮೆಸೇಜ್ ಮಾಡ್ತಾ ಇದ್ನಲ್ಲ ಅದನ್ನ ಬ್ಲಾಕ್ ಮಾಡಬಹುದಾಗಿತ್ತಲ್ಲ ಆತನ ಅಕೌಂಟ್ ಅನ್ನ. ಯಾಕೆ ಮಾಡಲಿಲ್ಲ? ಆತನ ಅಕೌಂಟ್ ಬ್ಲಾಕ್ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ, ಇದೆಲ್ಲ ನಡೀತಾನೆ ಇಲ್ಲ. ಡ್ರಾಪ್ ಯುವರ್ ನಂಬರ್ ಅಂತ ಹೇಳಿ ರೇಣುಕಾಸ್ವಾಮಿಗೆ ಇವರೇ ಮೆಸೇಜ್ ಕಳಿಸಿದ್ದಾರೆ. ಪವಿತ್ರ ಗೌಡ ಅವರೇ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿದ್ದಾರೆ. ನಿಜವಾಗ್ಲೂ ಕೇಸ್ ಆರಂಭ ಆಗೋದ್ರಿಂದ ಪವಿತ್ರ ಗೌಡ ಅವರು ಅಲ್ಲಿಗೆ ಬ್ಲಾಕ್ ಮಾಡಿಬಿಟ್ಟಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ಅವರೇ ರೇಣುಕಾಸ್ವಾಮಿಗೆ ನಿನ್ನ ನಂಬರ್ ಕಳಿಸು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಇಲ್ಲಿಂದ ಶುರುವಾಗುತ್ತೆ ಈ ಒಂದು ವಿಚಾರ. SPP ಪ್ರಸನ್ನ ಕುಮಾರ್ ಅವರು ವಾದನ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. 3/6/2024 ಡ್ರಾಪ್ ಮೀ ಯುವರ್ ನಂಬರ್ ಅಂತ ಹೇಳಿ ಮೆಸೇಜ್ ಹೋಗುತ್ತೆ ರೇಣುಕಾಸ್ವಾಮಿಗೆ. ಆದರೆ ಪವಿತ್ರ ಗೌಡ ಅವರು ಪವನ್ ನಂಬರ್ ಕಳುಹಿಸಿದ್ದಾರೆ. ಅದು ನನ್ನದೇ ನಂಬರ್ ಅಂತ ಹೇಳಿ ಅವರ ಆಪ್ತ ಸಹಾಯಕ ಏನಿದನಲ್ಲ ಪವನ್, ಆತ ನಂಬರ್ ಅನ್ನ ರೇಣುಕಾಸ್ವಾಮಿಗೆ ಪವಿತ್ರ ಗೌಡ ಕಳುಹಿಸಿದ್ದಾರೆ. ಇದೇ ನನ್ನ ನಂಬರ್, ಇದಕ್ಕೆ ಮೆಸೇಜ್ ಮಾಡು, ಕಾಲ್ ಮಾಡು ಅಂತ ಹೇಳಿ. ನಂತರ ಪವಿತ್ರ ಗೌಡ ಹೆಸರಲ್ಲಿ ಮೆಸೇಜ್ ಮಾಡ್ತಾ ಇದ್ದ. ಪವಿತ್ರ ಮೆಸೇಜ್ ಮಾಡಿರೋದಾ ಅಂತ ಕನ್ಫರ್ಮ್ ಮಾಡಿಕೊಳ್ಳಲು ರೇಣುಕಾಸ್ವಾಮಿ ಕರೆ ಮಾಡ್ತಾನೆ. ಕನ್ಫರ್ಮ್ ಮಾಡಿಕೊಳ್ಳಲು ಫೋನ್ನಲ್ಲಿ ರೇಣುಕಾಸ್ವಾಮಿ ಮಾತನಾಡ್ತಾನೆ. SPP ಪ್ರಸನ್ನ ಕುಮಾರ್ ಅವರ ವಾದ ಇದು. ಪವಿತ್ರ ಗೌಡ ಪವನ್ ಆತನಿಗೆ ಕಂಟಿನ್ಯೂಯಸ್ ಆಗಿ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾನೆ. ತಾನೇ ಅಂದ್ರೆ ಆತ ನಂಬಬೇಕು, ನನ್ನ ಜೊತೆಗೆ ಪವಿತ್ರ ಗೌಡಾಳೆ ಮೆಸೇಜ್ ಮಾಡ್ತಾ ಇರೋದು ಅಂತ ಹೇಳಿ ನಂಬಿಸ್ಬಿಟ್ಟಿದ್ದಾರೆ ಆತನನ್ನ. ಪವಿತ್ರನೇ ಮಾಡಿರೋದಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ಆತ ಕರೆ ಮಾಡ್ತಾನೆ. ಆತನಿಗೆ ಡೌಟ್ ಬರುತ್ತೆ, ಪವಿತ್ರ ಗೌಡನೇ ಮೆಸೇಜ್ ಮಾಡ್ತಾ ಇರೋದಾ ನನಗೆ ಅಂತ ಹೇಳಿ. ಕರೆ ಮಾಡಿದ ಸಂದರ್ಭದಲ್ಲಿ ಆತನ ಜೊತೆಗೆ ಮಾತನಾಡಿದಾರು. ಹಾಗಾದ್ರೆ ರೇಣುಕಾಸ್ವಾಮಿ ಕೆಲವು ಮೆಸೇಜ್ ಕಳುಹಿಸಿದ್ದಾನೆ. 6/6/2024 ಪವನ್ ರೇಣುಕಾಸ್ವಾಮಿ ಮನೆ ವಿಳಾಸ ಕೇಳ್ತಾನೆ. ರೇಣುಕಾಸ್ವಾಮಿಗೆ ಪವನ್ ನಿನ್ನ ಮನೆ ಎಲ್ಲಿದೆ, ನಿನ್ನ ಊರು ಯಾವುದು, ವಿಳಾಸ ಕೊಡು ಅನ್ನೋ ನಿಟ್ಟಲ್ಲಿ ಕೇಳ್ತಾನೆ ಮೆಸೇಜ್ನಲ್ಲಿ. ಜೂನ್ 6ರಂದು ಆರೋಪಿಗಳ ಮಧ್ಯೆ ಹಲವು ಕಾಲ್ಸ್ ಹೋಗಿದೆ. 7/6/2024 ರೇಣುಕಾಸ್ವಾಮಿ ಜೊತೆ ಪವನ್ ಚಾಟ್ ಮಾಡಿ, ಆಗ ಚಿತ್ರದುರ್ಗ ಕೋರ್ಟ್ ಹತ್ರ ಇದ್ದೇನೆ ಅಂತ ಹೇಳಿದ್ದ.
ನೋಡಿ